ಕಡಿಮೆ ಖರ್ಚಲ್ಲಿ ರಿಸ್ಕ್ ಇಲ್ದಂಗೆ ಬೆಳೆಯುವಂಥ ಬೆಳೆ ಅಂದರೆ ರೋಬಸ್ಟಾ ಒಂದೇ. ಅದು ನಮ್ಮ ಕಾಫಿಲಿ ಹೈಯೆಸ್ಟ್ ಇಲ್ಡ್ ಬರೋ ಅಂಥ ಬೆಳೆ ಅಂದರೆ ರೋಬಸ್ಟ್ನೇ. ಈಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಜನ ಅರೇಬಿಕಾ ತೋಟ ತುಂಬ ಕೆಲಸ ಮತ್ತು ರಿಸ್ಕ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಆಲ್ ರೋಬಸ್ಟಾನೇ ಹಾಕೋತಿದ್ದಾರೆ. ಯಾಕಂದರೆ ಇದಕ್ಕೆ ಬರೀ ನೀರಿದ್ರೆ ಸಾಕು, ಆಮೇಲೆ ಅವಾಗ ಗೊಬ್ಬರ ಹಾಕೊಡ್ತಾ ಇರಬೇಕು ಅಷ್ಟೇ. ಮತ್ತೆ ಇದನ್ನ ಹಣ್ಣು ಕುಯ್ಸೋಕ್ಕೂ ಕೂಡ ಸಿಕ್ಕಾಪಟ್ಟೆ ಲೇಬರ್ ಬೇಕು ಅಂತ ಏನಿಲ್ಲ, ಯಾಕಂದ್ರೆ ಇದು ಬಂದು ಹಣ್ಣು ಕಾಯೆಲ್ಲ ಒಟ್ಟಿಗೆ ಕುಯ್ತೀವಿ, ಹಂಗಾಗಿ ಇದು ಬೇಗ ಕುಯ್ಬೋದು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಅರೇಬಿಕಾ ಹತ್ರ ಒಂದೊಂದೇ ಬಿಡಿಸ್ಬೇಕು ಮತ್ತೆ ಪಲ್ಪಾರ್ ಮಾಡಿಸ್ಬೇಕು ಅನ್ನೋ ತೊಂದರೆನೂ ಇಲ್ಲ. ಒಣಕಕ್ಕೆ ಒಂದ್ ಸ್ವಲ್ಪ ಗೋಳಾಗ್ಬೋದು, ಯಾಕಂದ್ರೆ ಇದನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಚೆರಿನೇ ಮಾಡೋದು, ಯಾರು ಕೂಡ ಪಾಸ್ಮೆಂಟ್ ನ ಮಾಡೋದಿಲ್ಲ ಎಷ್ಟು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್. ಅಂತೂ ಇಂತೂ ಅರೇಬಿಕಾ ಎಲ್ಲ ಕುಯ್ದು ಮುಗಿಸ್ಕೊಂಡು ತುಂಬಾ ದಿವಸ ಆಗಿತ್ತು, ನಾನು ಕೂಡ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ರೋಬಸ್ಟ ಕೂಡ ಕುಯ್ತಾ ಇದ್ವಿ, ಅದ್ರ ಜೊತೆ ಅದು ಇದು ಅಂತ ಸಿಕ್ಕಾಪಟ್ಟೆ ಕೆಲಸ ಕೂಡ ಇತ್ತು. ಇವತ್ತು ಈ ವಿಡಿಯೋದಲ್ಲಿ ಬಂದು ನಾನು ರೋಬಸ್ಟ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಯಾಕಂದ್ರೆ ರೋಬಸ್ಟ ಬೆಳೆ ಹೇಗೆ ಬೆಳಿಬೇಕು ಮತ್ತೆ ಬೆಳೆದ್ಮೇಲೆ ಏನ್ ಮಾಡಬೇಕು ಅಂತ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತು ಕೂಡ. ಇನ್ನು ಕೆಲವೊಬ್ರು ಕೂಡ ಈಗ ಒಂದ್ ಎಕರೆಗೆ 20 ಚೀಲ 30 ಚೀಲ ಕುಯ್ತಿರೋರು ಕೂಡ ಇದ್ದಾರೆ. ಅವರು ಕೂಡ 50 ಚೀಲ ಕುಯ್ಯೋಂಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮತ್ತೆ ಸೇಲ್ಸ್ ಮಾಡ್ಬೇಕಾದ್ರೆ ಯಾವ ತರ ಸೇಲ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಯಾರು ನೋಡ್ತಿದ್ದೀರೋ ಎಂಡ್ ತನಕ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಇವಾಗ ನೋಡಿ, ಮೇನ್ ಆಗಿ ರೋಬಸ್ಟ್ ಆಗಿ ಏನ್ ಬೇಕು ಅಂದ್ರೆ ನೀರು ಬೇಕು, ನೀರು ಹೊಡಿತಾನೆ ಇರಬೇಕು. ಮತ್ತೆ ಹಂಗಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೊಡಿಬಾರ್ದು, ಸಿಕ್ಕಾಪಟ್ಟೆ ಶೀತ ಆದ್ರೆ ಡ್ರಾಪ್ ಕೂಡ ಆಗುತ್ತೆ. ಮತ್ತೆ ಗೊಬ್ಬರ ಕೂಡ ಹಾಕ್ತಾ ಇರಬೇಕು, ಅವಾಗ ಕಮ್ಗುಡಿ ತೆಗಿತಿರ್ಬೇಕು. ಹಂಗಾಗಿ ನಾವು ಕೆರೆ ಬಡ್ಡೆನೆ ಸ್ವಲ್ಪ ಗದ್ದೆಗಳಿದ್ದು ಅದಕ್ಕೆಲ್ಲ ರೋಬಸ್ಟ ಕೂಡ ಹಾಕೊಂಡಿದೀವಿ. ಇವಾಗ ನಮಗೆ ನೀರು ಹೊಡೆಯಕ್ಕೆ ತುಂಬಾ ತೊಂದರೆ ಕೂಡ ಏನಾಗೋದಿಲ್ಲ, ಯಾಕಂದ್ರೆ ಕೆರೆ ಹತ್ರ ಇರೋದ್ರಿಂದ ತುಂಬಾ ಈಸಿ. ಇವಾಗ ನಮ್ಮ ತೋಟಕ್ಕೆ ಬಂದು ಒಂದು 5 ರಿಂದ 6 ಜನ ಇದ್ದಾರೆ, ರೋಬಸ್ಟ ಹಣ್ಣು ಕುಯ್ತಾ ಇದ್ದಾರೆ. ಇವ್ರು ಬಂದು ದಿನ ಸಂಬಳಕ್ಕೆ ಕುಯ್ತಾ ಇರೋದು. ದಿನ ಸಂಬಳಕ್ಕೆ ಬಂದು ಒಬ್ಬೊಬ್ರು ಏನಿಲ್ಲ ಅಂದ್ರೆ ಒಂದು 3 ಮೂಟೆ ಆದ್ರೂ ಕುಯ್ತಾರೆ. ಮಿನಿಮಮ್ ಅಂದ್ರೂ 2 ಮೂಟೆ ಅಂತೂ ಕುಯ್ತಾರೆ. ಯಾಕಂದ್ರೆ ಅರೇಬಿಕಾ ತರ ಹಿಂಸೆ ಏನಿಲ್ಲ, ಆರಾಮಾಗಿ ಕುಯ್ಬೋದು. ರೋಬಸ್ಟ್ ಕುಯ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕಂದ್ರೆ ಅಡಿಗೆಲ್ಲ ಟಾರ್ಪಾಲ್ನ ಹಾಸ್ಕೋಬೇಕು. ಅಡಿಗೆಲ್ಲ ಟಾರ್ಪಾಲ್ನ ಹಾಸ್ಕೊಂಡು ಅದರಿಂದ ಹಣ್ಣು ಕುಯ್ತಾ ಇದ್ರೆ ಹಣ್ಣು ಕಾಯೆಲ್ಲ ಮಿಕ್ಸರ್ ಕುಯ್ತಿರೋದ್ರಲ್ಲ, ಹಂಗಾಗಿ ಆಲ್ಮೋಸ್ಟ್ ಆಲ್ ಬೇಗ ಎಳೆದ್ಬಿಟ್ಟು ಕುಯ್ಯೋಕೆ ಆಗುತ್ತೆ. ನೀವು ವಿಡಿಯೋದಲ್ಲಿ ಈಗ ನೋಡ್ತಾ ಇರ್ಬೋದು ಜನಗಳು ಯಾವ ತರ ಕುಯ್ತಿದ್ದಾರೆ ಏನೋ ಅಂತ. ನಿಮ್ ತೋಟದಲ್ಲಿ ಕೂಡ ರೋಬಸ್ಟ್ ಯಾರ್ಯಾರು ಬೆಳೆದಿದ್ರು ಅವ್ರಿಗೂ ಕೂಡ ಎಲ್ಲ ಗೊತ್ತಿರುತ್ತೆ, ನೀವು ಕೂಡ ಇದೇ ತರ ಕುಯ್ತಾ ಇರ್ತೀರಾ. ಆದ್ರೂ ಕೂಡ ಮತ್ತೊಂದ್ಸತಿ ಯಾಕಂದ್ರೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೋಬಸ್ಟದಲ್ಲಿ ಮೇನ್ ತೊಂದರೆ ಏನ್ ಗೊತ್ತಾ, ದೊಡ್ಡ ಗಿಡ ಆಯ್ತಾ ಇದ್ರೆ ಈಗ ಆ ಕಡೆ ಈ ಕಡೆ ಮೇಕೆಲ್ಲ ರೆಕ್ಕೆಗಳೆಲ್ಲ ಹೋಗ್ಬಿಡ್ತವೆ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸ್ಟೂಲ್ನ ತಗೋ ಬಂದಿರ್ಬೇಕು. ಸ್ಟೂಲ್ ಹಾಕೋಬಿಟ್ಟು ಗಿಡದ ಮೇಲಿಂದ ಎಲ್ಲ ಸೆಲ್ಲೆಲ್ಲಿ ರೆಕ್ಕೆ ಹೋಗಿರುತ್ತೆ ಅಲ್ಲೆಲ್ಲ ಹಾಕೊಂಡು ಕುಯ್ಬೋದು. ಮತ್ತೆ ಸಣ್ಣಕ್ಕಿದ್ದಾರೆಲ್ಲ ಗಿಡದ ಮೇಲೆ ಹತ್ತಿ ಕುಯ್ಯಕ್ಕೆ ಟ್ರೈ ಮಾಡ್ತಾರೆ. ಗಿಡದ ಮೇಲೆ ಹತ್ತಿದಾಗ ಯಾವಾಗ ಹಿಂಗೆ ಅಂತ ಏನೋ ಹೇಳಕ್ಕೆ ಆಗಲ್ಲ, ರೆಕ್ಕೆ ಮುರ್ಕೋಬಹುದು, ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಸ್ಟೂಲ್ನ ಯೂಸ್ ಮಾಡಿ. ಯಾರು ಕೂಡ ಗಿಡದ ಮೇಲೆ ಜನಗಳನ್ನ ಹತ್ಸಕ್ ಹೋಗ್ಬೇಡಿ, ಯಾಕಂದ್ರೆ ಅಪ್ಪಿತಪ್ಪಿ ರೆಕ್ಕೆ ಮುರ್ಕೊಂಡ್ ಬಿದ್ರೆ ಏಟ್ ಕೂಡ ಆಗುತ್ತೆ ಸಿಕ್ಕಾಪಟ್ಟೆ. ಮತ್ತೆ ಕೂಳೆಗಳೆಲ್ಲ ಇರ್ತವೆ ಗಿಡದ್ದು, ಅದೆಲ್ಲ ಒಡೆದು ಬಿಡುತ್ತೆ. ಹಂಗಾಗಿ ನಮ್ಮ ರೋಬಸ್ಟಲ್ಲಿ ಬಂದು ನಮಗೆ ಹೋದ ವರ್ಷ ಇದ್ದಷ್ಟು ಫಸಲು ಇಲ್ಲ, ಯಾಕಂದ್ರೆ ಈ ವರ್ಷ ಸ್ವಲ್ಪ ಡ್ರಾಪ್ ಆಗಿದೆ. ಮಳೆ ಅಂತೂ ಸಿಕ್ಕಾಪಟ್ಟೆ ಬಂದ್ಬಿಡ್ತು. ಅಂದ್ರೆ ಜೋರಾಗೇನು ಬಂದಿದ್ರೆ ಏನೋ ನಮಗೆ ತೊಂದರೆ ಆಗ್ತಿರ್ಲಿಲ್ಲ. ಸಣ್ಣಕ್ಕೆ ಬರೋದ್ರಿಂದ ಭೂಮಿ ಚೆನ್ನಾಗಿ ನೀರು ಕುಡಿದ್ ಬಿಡ್ತು. ಆದ್ರೂ ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಕ್ಲೀನ್ ಮಾಡ್ಕೊಟ್ವಿ, ಮತ್ತೆ ಗೊಬ್ಬರನ ಕೂಡ ಹಾಕಿದ್ವಿ. ತೀರಾ ಡ್ರಾಪ್ ಆಗ್ಲಿಲ್ಲ, ಸ್ವಲ್ಪ ಡ್ರಾಪ್ ಆಯ್ತು. ಫಸಲು ಕೂಡ ಸ್ವಲ್ಪ ಕಮ್ಮಿ ಇತ್ತು ಈ ವರ್ಷ, ಹಂಗಾಗಿ ಈ ವರ್ಷ ರೋಬಸ್ಟ ಕೂಡ ಕಮ್ಮಿ ಆಗುತ್ತೆ ನಮಗೆ. ನಿಮ್ ತೋಟದಲ್ಲಿ ಯಾವ ತರ ಫಸಲು ಇತ್ತು, ನಿಮ್ ತೋಟದಲ್ಲಿ ಡ್ರಾಪ್ ಆಯ್ತಾ ಇಲ್ವಾ, ಇಲ್ಲ ನೀವೇನಾದ್ರು ಬೇರೆ ತರ ಏನಾದ್ರು ಔಷಧಿ ಏನಾದ್ರು ಮಾಡಿದ್ರಾ ಡ್ರಾಪ್ ಆಗೋದಕ್ಕೆ, ಮತ್ತೆ ಗಿಡಗಳಿಗೆ ನೀವು ಯಾವ ತರ ಕೆಲಸ ಮಾಡ್ತೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಗೊತ್ತಿರೋ ಅಷ್ಟು ನಾವು ತಿಳಿಸ್ಕೊಡ್ತೀವಿ. ನಾವು ನಮ್ಮ ತೋಟ ಯಾವ ತರ ಮೇಂಟೈನ್ ಮಾಡ್ತಿದೀವೋ, ನಮಗೆ ಯಾವ ತರ ಇಳುವರಿ ಸಿಗ್ತದೆ, ಮತ್ತೆ ಯಾವ ತರ ಬೆನಿಫಿಟ್ ಇದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ತರ ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಮತ್ತೆ ನಮ್ದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನು ಕೂಡ ನಾವು ಸರಿ ಮಾಡ್ಕೋತೀವಿ. ಹಂಗಾಗಿ ಇವಾಗ ಬಂದು ನೀವು ನೋಡ್ಬೋದು, ಕೆಳಕ್ಕೆಲ್ಲ ಅಡಿಯಲ್ಲೆಲ್ಲ ಟಾರ್ಪಲ್ ಹಾಸ್ಕೊಂತಾ ಇದ್ದಾರೆ, ಎಲ್ಲರೂ ಕೂಡ ನೀಟಾಗಿ ಕುಯ್ತಾ ಇದ್ದಾರೆ. ಮತ್ತೆ ಈ ತರ ಟಾರ್ಪಲ್ ಹಾಸ್ಕೊಂಡು ಕುಯ್ಯೋದ್ರಿಂದ ಬೇಗ ಸಾಗುತ್ತೆ. ಈಗ ಬಕ್ಲಿಗೆಲ್ಲ ಹಾಕೊಂಡು ಕುಯ್ತಾರೆ ಅರೇಬಿಕಾ ಕುಯ್ಯೋತರ, ಅದು ಗಿಡನ ಜಾಸ್ತಿ ಕುಯ್ಯೋಕೆ ಆಗೋದಿಲ್ಲ, ಮತ್ತೆ ಹಣ್ಣು ಕೂಡ ಜಾಸ್ತಿ ಆಗೋದಿಲ್ಲ. ಹಂಗಾಗಿ ಟಾರ್ಪಲ್ ಹಾಕೊಂಡು ಎಲ್ಲ ಎಳೆದ್ ಬಿಡ್ತಾರೆ, ಯಾಕಂದ್ರೆ ಹಣ್ಣು ಕಾಯಿ ಬಟ್ಟಿ ಕುಯ್ತೀವಲ್ಲ ಹಂಗಾಗಿ. ಮತ್ತೆ ಈ ತರ ಕುಯ್ಯೋದ್ರಿಂದ ಸ್ವಲ್ಪ ಎಲೆಗಳೆಲ್ಲ ಬಂದೇ ಬರುತ್ತೆ. ಅದನ್ನೆಲ್ಲ ಲಾಸ್ಟಿಗೆ ಚೀಲಕ್ಕೆ ಸುರ್ಕೊಳಕ್ಕಿಂತ ಮುಂಚೆ ಟಾರ್ಪಲ್ ಮೇಲೆ ಕ್ಲೀನ್ ಮಾಡ್ಕೊಂಡು ತುಂಬ್ಕೋಬೇಕು. ಈ ತರ ಮಾಡೋದ್ರಿಂದ ಈಗ ಒಣಗ್ಬೇಕಾದ್ರೆ ಆದಷ್ಟು, ಮತ್ತೆ ಒಣಗಾದ್ಮೇಲೆ ಕೊಡ್ಬೇಕಾದ್ರೆ ತರಗಾಗ್ಲಿ ಕಡ್ಡಿ ಆಗ್ಲಿ ತೆಗಿಯೋದು ಏನು ಕೂಡ ತೊಂದರೆ ಇರೋದಿಲ್ಲ, ಬರೀ ಧೂಳೊಂದು ಇರುತ್ತೆ ಅಷ್ಟೇ. ಮೇನ್ ಆಗಿ ರೋಬಸ್ಟಲ್ಲಿ ನಾವೇನ್ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಇವಾಗ ಹಣ್ಣು ಕುಯ್ದಾದ್ಮೇಲೆ ಸ್ವಲ್ಪ ಕಸಿನ ಮಾಡಿಸಿ, ಕಸಿಗಿಂತ ಮುಂಚೆನಾರ ನೀವು ತೋಟದಲ್ಲಿ ಮರ ಗಿರ ಇದ್ರೆ ರೋಬಸ್ಟ್ ತೋಟದೊಳಗೆ ಮರಗಸಿ ಮಾಡಿಸಿ ಸುಣ್ಣ ಯಾರು ಹಾಕೋರಿದ್ರೆ ಮರಗಸಿ ಎಲ್ಲದಕ್ಕಿಂತ ಮುಂಚೆನೆ ಸುಣ್ಣ ಹಾಕೊಳ್ಳಿ. ಫಸ್ಟ್ ಸುಣ್ಣ ಹಾಕೊಳ್ಳಿ, ಆಮೇಲೆ ಮರಗಸಿದ್ರೆ ಅದಾದ ನಂತರ ಕಸಿ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮೇನ್ ಆಗಿ ನೀರು ಹೊಡಿಬೇಕು. ಮಳೆ ಬಂದ್ರೆ ಮಳೆ ನೋಡಿ, ಮಳೆ ಏನಾರು ಸರಿ ಆಗ್ಲಿಲ್ಲ ಅಂದ್ರೆ ನೀರು ಹೊಡೀರಿ.
ನೀರು ಹೊಡೆದ್ಬಿಟ್ಟು ಗೊಬ್ಬರನ ಅವಾಗ ಹಾಕ್ತಾ ಇರಿ. ಒಂದು 3-4 ರೌಂಡು ನಾವು ಕೂಡ ನೀರು ಹೊಡಿತೀವಿ. ನೀವು ಕೂಡ ಅಷ್ಟೊತ್ತಿ ನೀರು ಹೊಡೆದ್ಬಿಟ್ಟು ಆಲ್ಮೋಸ್ಟ್ ಆಲ್ ಒಂದು ಸ್ವಲ್ಪ ಗೊಬ್ಬರನ ಅವಾಗ ಕೊಡ್ತಾ ಇರಿ. ನೀರು ಹೊಡೆದಾಗ ಬ್ಯಾಕಪ್ ಎಲ್ಲ ಕೊಡ್ತಾ ಇರ್ತಾರಲ್ಲ, ಗೊಬ್ಬರಕ್ಕೂ ಕೂಡ ಕರಗುತ್ತೆ. ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಮಳೆನ ಕೂಡ ನಂಬ್ಕೊಂಡೆ ಕುತ್ಕೊಂಡ್ರೆ ಆಗೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಮಳೆ ನಂಬ್ಕೊಂಡು ಕುತ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಫಸಲು ಕೂಡ ಇರೋದಿಲ್ಲ, ಮತ್ತು ರೋಬಸ್ಟ ಹಣ್ಣು ಕೂಡ ಬಿಡೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಹಂಗಾಗಿ ನೀರು ಹೊಡೆದು ಗೊಬ್ಬರ ಎಲ್ಲ ಹಾಕ್ತಾ ಇದ್ರೆ, ಎಲ್ಲ ಕ್ಲೀನಾಗಿ ಕೆಲಸ ಮಾಡ್ತಾ ಇದ್ರೆ ಈ ವರ್ಷನೂ ಕೂಡ ಒಂದು ಮಿನಿಮಮ್ ರೇಂಜಲ್ಲಿ ಕಾಫಿ ಬಿಡ್ತಾನೆ ಇರುತ್ತೆ. ಯಾವುದೇ ಥರ ಪ್ರಾಬ್ಲಮ್ ಕೂಡ ಆಗಲ್ಲ. ಒಂದು ವರ್ಷ ಜಾಸ್ತಿ ಬಿಡೋದು, ಒಂದು ವರ್ಷ ಕಮ್ಮಿ ಬಿಡೋದು, ಅವಾಗ ಲಾಸ್ ಆಗೋದು, ಈ ಥರ ಯಾವುದೇ ಕೂಡ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಹಾಗಾಗಿ ಮೇನ್ ಆಗಿ ನೀರು ಹೊಡಿತಿರ್ಬೇಕು, ಗೊಬ್ಬರ ಹಾಕ್ತಿರ್ಬೇಕು, ಕಮ್ಗುಡಿ ತೆಗಿತಾ ಇರಬೇಕು. ಆಮೇಲೆ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಂದು ವರ್ಷಕ್ಕೆ 1-2 ಸತಿ ಆದರೂ ಸ್ಪ್ರೇನ ಮಾಡಿ. ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚಿಗ್ಲಿ ಗುಡಿದಿದ್ದು ಅದಕ್ಕೇನಾದರೂ ಒಳ್ಳೇದಾಗುತ್ತೆ. ಚಿಗ್ಲು ಎಲ್ಲ ಸತ್ತೋಗ್ತವೆ. ಮತ್ತು ಗೊಣ್ಣೆ ಹುಳ ಏನಾದ್ರು ಇದ್ದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಅದು ಕೂಡ ಸಾಯೋಕ್ಕೆ. ಸ್ಪ್ರೇ ಮತ್ತು ಗಿಡಕ್ಕೂ ಕೂಡ ಚೆನ್ನಾಗಿ ಮಾಡುತ್ತೆ ರೋಬಸ್ಟ ಗಿಡಕ್ಕೆ. ಅದಕ್ಕೆ ಆದಂಥ ಸ್ಪ್ರೇ ಔಷಧಿ ಮೆಡಿಸಿನ್ ಕೂಡ ಇರುತ್ತೆ. ಇದು ಔಷಧಿ ಅಂಗಡಿಗಳಲ್ಲಿ ಕೂಡ ಒಂದ್ಸತಿ ಸಜೆಷನ್ನ ತಗೊಳ್ಳಿ. ಇದೆಲ್ಲ ಆಗ್ತಿದ್ದಂಗೆ ಇಷ್ಟೇ. ಅವಾಗವಾಗ ಹಳ ಏನಾರು ಸಿಕ್ಕಾಪಟ್ಟ ಇದ್ರೆ ಒಂದು ಸ್ವಲ್ಪ ಹೊಡ್ಕೋತಾರೆ. ಕೂಡಿರೋ ಗಿಡಗಳಲ್ಲಂತೂ ರೋಬಸ್ಟ ತೋಟದಲ್ಲಿ ಹಳ ಅಂತೂ ಬರೋದಿಲ್ಲ, ಕಮ್ಮಿ. ಹಂಗಾಗಿ ಹಳದೇನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಇನ್ನು ಹಣ್ಣು ಕುಯ್ಸೋಕ್ಕಿಂತ ಮುಂಚೆ ಇದೆಷ್ಟೆಲ್ಲ ಕೆಲಸ ಆದಮೇಲೆ ಹಣ್ಣು ಕುಯ್ಸೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಪೂರ್ತಿ ಅಡಿಲೆಲ್ಲ ತರಗೆಲ್ಲ ಗುಡ್ಡೆ ಮಾಡಿಸ್ಬೇಕು. ಯಾಕಂದರೆ ಅವಾಗ ಟರ್ಪಲ್ ಹಾಕೊಂಡೆಲ್ಲ ಕುಯ್ತಾ ಇರ್ತೀವಿ, ಆ ಕಡೆ ಈ ಕಡೆ ಸೈಡಿಗೆಲ್ಲಾರು ಬಿತ್ತು ಅಂದರೆ ಹಣ್ಣು ನೆಲದಲ್ಲಿ ಬಿದ್ದಿರೋದೆಲ್ಲ ಕ್ಲೀನಾಗೆ ಕಾಣುತ್ತೆ. ಹಂಗಾಗಿ ಹಣ್ಣು ಕುಯ್ಸೋಕ್ಕಿಂತ ಮುಂಚೆ ಒಂದ್ಸತಿ ಎಲ್ಲ ತರಗು ಮತ್ತು ಹಳ್ಳನೆಲ್ಲ ಒಂದ್ಸತಿ ಕ್ಲೀನಾಗಿ ಗುಡ್ಡೆ ಮಾಡಿಸಿ, ಅಲ್ಲಲ್ಲೇ ಅಡಿಕೆ ಗಿಡ ಏನಾದ್ರು ಇದ್ದರೆ ಇಲ್ಲ ಅಲ್ಲೆಲ್ಲ ಎಲ್ಲ ಖಾಲಿ ಜಾಗ ಎಲ್ಲೆಲ್ಲ ಇರ್ತೈತೆ ಅಲ್ಲಲ್ಲಿಗೆ ನೋಡಿ ಗುಡ್ಡೆನ ಮಾಡಿಸಿ. ಈ ಥರ ಮಾಡಿದ್ರೆ ನಿಮ್ಮ ಕಾಫಿ ತೋಟದಲ್ಲಿ ಅಂದರೆ ರೋಬಸ್ಟ ತೋಟದಲ್ಲಿ ಹೆಚ್ಚು ಇಳುವರಿ ಕೂಡ ಇರುತ್ತೆ. ಪ್ರತಿ ವರ್ಷ ಕೂಡ ಒಂದು ಅವರೇಜಲ್ಲಿ ಕಾಫಿ ಬಿಡ್ತಾನೆ ಇರುತ್ತೆ. ಏನಿಲ್ಲ ಅಂದರೆ ಮಿನಿಮಮ್ ಒಂದು ವರ್ಷ ಪ್ರತಿ ವರ್ಷನೂ ಕೂಡ ಎಕರೆಗೆ 40 ಚೀಲ ಅಂತೂ ತೆಗಿಲೇಬೋದು ಮಿನಿಮಮ್. ಮ್ಯಾಕ್ಸಿಮಮ್ ಬಂದು ಒಬ್ಬೊಬ್ರು 50, 60, 70 ತನಕ ಕುಯ್ದವರು ಇದ್ದಾರೆ. ಒಂದೊಂದು ವರ್ಷ ಚೂರು ಕಮ್ಮಿನೂ ಕೂಡ ಇರುತ್ತೆ. ಹಂಗಾಗಿ ಮೇನು ಇಷ್ಟು ಅನ್ನೋದಕ್ಕಿಂತ ಮುಂಚೆ ನಾವು ನೀಟಾಗಿ ಕೆಲಸ ಮಾಡ್ತಿದ್ರೆ ನಾವು ಏನು ಅನ್ಕೊಂಡಿರ್ತೀವೋ ಅದಕ್ಕಿಂತ ಹೆಚ್ಚಾಗಿ ಬಿಡುತ್ತೆ. ಇದರಲ್ಲಂತೂ ಮೋಸನೇ ಇಲ್ಲ. ಹಂಗೆ ಕುಯ್ದಾಗ್ತಿದ್ದಂಗೆ ಮೇನ್ ಆಗಿ ಬಂದು ಒಣಗಿಸ್ಬೇಕು. ಒಣಗಿಸೋದೇನೇನು ಎಲ್ಲರಿಗೂ ಗೊತ್ತು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಒಣಗಿಸೋದ್ರಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಯಾವತ್ತೂ ಕೂಡ ರೋಬಸ್ಟ ಒಣಗಿಸ್ಬೇಕಾರೆ ದಪ್ಪಗೆ ಹಾಕೋಕ್ಕೆ ಹೋಗ್ಬೇಡಿ. ಆದಷ್ಟು ತೆಳ್ಳಗೆ ನೀಟಾಗಿ ಒಣಾಕಿ. ತೆಳ್ಳಗೆ ಹಾಕ್ದಾಗ ಏನಾಗುತ್ತೆ ಅಂದರೆ ಎಲ್ಲ ಕಡೆನೂ ನೀಟಾಗಿ ಒಣಗುತ್ತೆ. ಅವಾಗ ಸ್ವಲ್ಪ ಇಳುವರಿನೂ ಕೂಡ ಜಾಸ್ತಿ ಬರುತ್ತೆ. ದಪ್ಪಗೆ ಹಾಕಿದ್ವಿ ಅಂದರೆ ಏನು ಪ್ರಾಬ್ಲಮ್ ಗೊತ್ತಾ, ಒಂದೊಂದು ಕಡೆ ಜಾಸ್ತಿ ಒಣಗಿಬಿಡುತ್ತೆ, ಒಂದೊಂದು ಕಮ್ಮಿ ಒಣಗಿರುತ್ತೆ. ಆವಾಗ ಓಟಿ ಕೂಡ ಸರಿ ಬರೋದಿಲ್ಲ, ಮಾಯಿಶ್ಚರಿ ಕೂಡ ಹಂಗೆ ಇರುತ್ತೆ. ಆಮೇಲೆ ನಿಮಗೆ ಕೂಡ ಪ್ರಾಬ್ಲಮ್ ಕೂಡ ಆಗುತ್ತೆ, ಮತ್ತು ಇಳುವರಿನೂ ಕೂಡ ಸಿಕ್ಕೋದಿಲ್ಲ. ಈಗ ಒಂದು 50 ಚೀಲ ಆಗೋ ಜಾಗಕ್ಕೆ ಏನಾಗುತ್ತೆ ಅಂದರೆ ದಪ್ಪಗೆ ಹಾಕಿದ್ರೆ 46-48 ಚೀಲ ಆಗುತ್ತೆ. ಅದೇ ಕರೆಕ್ಟಾಗಿ ತೆಳ್ಳಗೆ ಹಾಕ್ಬಿಟ್ರೆ ಎಲ್ಲ ಕಡೆ ಒಂದೇ ರೇಂಜಲ್ಲಿ ಒಣಗಿಬಿಟ್ರೆ 50 ಚೀಲ ಅಂತೂ ಪಕ್ಕ ಆಗೇ ಆಗುತ್ತೆ. ಇದೆಲ್ಲ ಆಗ್ತಿದ್ದಂಗೆ ಲಾಸ್ಟ್ ಫೈನಲ್ ಇವಾಗ ಏನಪ್ಪ ಅಂದರೆ ಸೇಲ್ ಮಾಡೋದು. ಯಾವ ಥರ ಸೇಲ್ ಮಾಡಬೇಕು ಅಂದರೆ, ರೋಬಸ್ಟನ ಒಣಗಿಸಲ ಆದಮೇಲೆ ನೀಟಾಗಿ ಕ್ಲೀನ್ ಮಾಡಬೇಕು. ಈಗ ಒಂದೊಂದು ಕಡ್ಡಿ ಇದ್ದರೆ ನಡೆಯುತ್ತೆ, ಏನೂ ಆಗೋದಿಲ್ಲ. ತರಗಂತೂ ಇರಬಾರ್ದು. ಮತ್ತು ಧೂಳು ಅಂದರೆ ಈಗ ನೆಲ ಕೊಣಾಕಿರ್ತೀವಲ್ಲ ಅದ್ರ ಧೂಳು ಇರುತ್ತೆ. ಮತ್ತು ಸಿಲ್ವರ ಮತ್ತು ತರಗಿಂದು ರೋಬಸ್ಟ ಎಲ್ಲ ಏನಾದ್ರು ಧೂಳೆಲ್ಲ ಇರುತ್ತೆ. ಅದೆಲ್ಲ ಕೂಡ ನೀಟಾಗಿ ಜಲ್ಸ್ಬಿಟ್ಟು ಕ್ಲೀನ್ ಮಾಡಬೇಕು. ಧೂಳೆಲ್ಲ ತೆಗ್ದು ನೀಟಾಗೆಲ್ಲ ಕ್ಲೀನ್ ಆಗ್ತಿದ್ದಂಗೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಈಗ ಒಂದು ಮಿನಿಮಮ್ ರೇಟ್ ಇರುತ್ತೆ. ಇವತ್ತಿನ ರೇಟ್ ಬಂದು 9,500 10,000 10,500 ತನಕ ಇದೆ. ಯಾಕೆ ಈ ಥರ ವೇರಿಯೇಷನ್ ಇದೆ ಅಂದರೆ, ಓಟಿ ಅಂದರೆ ಔಟನ್ ಅಂತ 1 kg ತೊಗೊಂಡ್ಬಿಟ್ಟು ಔಟನ್ನ ಚೆಕ್ ಮಾಡ್ತಾರೆ. 1 kg ಯಾವ ಥರ ಚೆಕ್ ಮಾಡ್ತಾರೆ ಅಂದರೆ, ಈಗ 1 kg ಈಗ ರೋಬಸ್ಟ ಚೆರಿನ ತೊಗೊಂಡೋಗಿ ಒಣಗಿರೋದನ್ನ ಅದನ್ನ ಮಿಷಿನಲ್ಲಿ ಹಾಕ್ತಾರೆ. ಮಿಷಿನಲ್ಲಿ ಹಾಕ್ಬಿಟ್ಟು ಅಲ್ಲಿಂಗ್ ಮಾಡ್ತಾರೆ. ಅಲ್ಲಿಂಗ್ ಮಾಡಿ ಬಂದಿರೋ ಬೇಳೆ ಇರುತ್ತಲ್ಲ, ಅದು ಎಷ್ಟು ಗ್ರಾಮ್ಸ್ ಬರುತ್ತೆ ಅನ್ನೋದನ್ನ ನೋಡ್ತಾರೆ. ಅವಾಗ ಅದು ಬಂದಿರೋದನ್ನ ಓಟಿ ಅಂತ ಹೇಳ್ತಾರೆ. ಈ ಓಟಿ ಚೆಕ್ ಮಾಡಿದಾಗ ಪ್ರತಿಯೊಬ್ಬರದು ಏನಿಲ್ಲ ಅಂದರೆ ಮಿನಿಮಮ್ 26, 27, 28, 29 ತನಕ ಅಂತೂ ಬಂದೇ ಬರುತ್ತೆ ಒಬ್ಬೊಬ್ರದ್ದು. ಈ ಓಟಿ ಮೇಲೆ ಬಲ್ಕ್ ರೇಟ್ ಅಂತ ಇರುತ್ತೆ. ಆ ಬಲ್ಕ್ ರೇಟ್ ಹಾಕ್ಬಿಟ್ಟು ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ 50 kg ಮೂಟೆ ಅಂದರೆ ಒಂದು ಬ್ಯಾಗಿಗೆ ಏನು ರೇಟ್ ಬೀಳುತ್ತೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಇದಕ್ಕಿಂತ ಓಟಿ ಚೆಕ್ ಮಾಡಿಸಿದ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಅದು ಯಾಕೆ ಚೆಕ್ ಮಾಡೋದು, ಯಾಕೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಒಂದ್ಸತಿ. ಇದರ ಪ್ರೀಮಿಯಂ ಪ್ರೈಸ್ ಎಲ್ಲ ನಿಮಗೆ ಸಿಗಬೇಕು ಅಂದರೆ, ಒಳ್ಳೆ ಪ್ರೈಸ್ ಸಿಗಬೇಕು ಅಂದರೆ ನಾನು ಹೇಳಿದ ಸ್ಟೆಪ್ಸ್ನ ಫಾಲೋ ಮಾಡಿ ನೀಟಾಗಿ ಚೆಕ್ ಮಾಡಿಸ್ಬಿಟ್ಟು ಬೈಯರ್ಸಿಗೆ ಸೆಲ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವರು ನಿಮ್ದು ರೋಬಸ್ಟ ತೋಟದಲ್ಲಿ ರೋಬಸ್ಟ ಚೆರಿ ಎಷ್ಟು ಓಟಿ ಬರ್ಬೋದು ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ. ಮತ್ತೆ ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ ಜೊತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ಚಾನಲ್ನ ಫಾಲೋ ಮಾಡಿಲ್ವಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ವಾ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.